ನಿಮ್ಗೆ ನೆನ್ಪಿದೆ ಅಲ್ವಾ? ನವೆಂಬರ್ 30 ಎಸ್ಟಿಎ ಕನ್ನಡ ರಾಜ್ಯೋತ್ಸವ. ನಿಮಗ್ ಗೊತ್ತಾ ನಾವ್ ಯಾಕೆ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಬೇಕು ಅಂತ? ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿಯೂ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾರೆ. ಹಾಗಾದ್ರೆ ಯಾಕೆ ಮಾಡ್ತಾರೆ? ಆಲೂರು ವೆಂಕಟರಾವ್ ರವರು 1905ರಲ್ಲಿ ಏಕೀಕರಣದ ಚಳುವಳಿಯೊಂದಿಗೆ ರಾಜ್ಯದ ಏಕೀಕರಣದ ಕನಸನ್ನ ಕಂಡಂತಹ ಮೊದಲ ವ್ಯಕ್ತಿಯಾಗಿರ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಗೆ ಅನುಗುಣವಾಗಿ ನವೆಂಬರ್ 1, 1956ರಲ್ಲಿ ಮೈಸೂರು ರಾಜ್ಯದ ನಿರ್ಮಾಣವಾಗುತ್ತೆ. ಡಿ ದೇವರಾಜ್ ಅರಸ್ ರವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಕನ್ನಡಿಗರನ್ನ ಪ್ರತಿನಿಧಿಸುವಂತಹ ಹೆಸರು ರಾಜ್ಯಕ್ಕೆ ಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಚಳುವಳಿಗೆ ಇಳಿಯುತ್ತೆ. ಇದರಿಂದ ನವೆಂಬರ್ 1, 1973ರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣಗೊಳ್ಳುತ್ತೆ. ಹಾಗಾದ್ರೆ ಕರ್ನಾಟಕ ಎನ್ನುವ ಪದದ ಅರ್ಥ ನಿಮಗ್ ಗೊತ್ತಾ? ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ರೂ ಕೂಡ ಕರ್ನಾಟಕ ಎನ್ನುವ ಪದ ಸಂಸ್ಕೃತದಿಂದ ಬಂದಿದ್ದು ಎನ್ನುವಂತಹ ಉಲ್ಲೇಖವೂ ಕೂಡ ಇದೆ. ಕರ್ಣೇಶು ಅಟತಿ ಯಶ್ಯ ಕೀರ್ತಿಹಿ, ಅಂದರೆ ಯಾವ ದೇಶದ ಕೀರ್ತಿಯು ಕಿವಿಯಿಂದ ಕಿವಿಗೆ ಸಂಚರಿಸಲ್ಪಡುತ್ತದೆಯೋ ಅದನ್ನ ಕರ್ನಾಟ ದೇಶ ಎಂದು ಕರೆಯುತ್ತೇವೆ. ಅದು ಕರ್ನಾಟಕ ಅಂತ ಬದಲಾಗಿ ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಕೂಡ ಅದು ಕೊಡುತ್ತೆ. ಇಷ್ಟಪಟ್ಟು ಗಳಿಸಿದ್ದನ್ನ ಇಷ್ಟಪಟ್ಟು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ? ಬನ್ನಿ ಕನ್ನಡ ಮಾತನಾಡೋಣ, ಹಾಗೆ ರಾಜ್ಯೋತ್ಸವವನ್ನ ಆಚರಿಸೋಣ. ಖಂಡಿತವಾಗಿಯೂ ಬರ್ತೀರಾ ಅಲ್ವಾ? ನವೆಂಬರ್ 30, 2024.